CC ಕ್ರೀಮ್. ನಾವು ಎಷ್ಟು ಜನ CC ಕ್ರೀಮನ್ನು ಬಳಸ್ತೀವಿ? ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ, ಯಾರೆಲ್ಲ CC ಕ್ರೀಮ್ BB ಕ್ರೀಮ್ಗಳನ್ನು ಹಚ್ತೀರಾ ಅಂತ. ಐ ಅವಾಯ್ಡ್ ಯೂಸಿಂಗ್ CC ಆ್ಯಂಡ್ BB ಕ್ರೀಮ್. ದೊಡ್ಡದೇನು ಡಿಫ್ರೆನ್ಸ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಅದಕ್ಕಿಂತ ಜಾಸ್ತಿ ಏನು ಗೊತ್ತಿಲ್ಲ. ಅದಕ್ಕಿಂತ ನಾನು ಟಿಂಟೆಡ್ ಸನ್ಸ್ಕ್ರೀನ್, ಟಿಂಟೆಡ್ ಮಾಯಿಶ್ಚರೈಸರ್ಗಳನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. BB ಕ್ರೀಮ್, CC ಕ್ರೀಮ್ಗಳು ಸ್ವಲ್ಪ ನಂಗೆ ಇಷ್ಟ ಇಲ್ಲ ಅಷ್ಟೇ. ಅದಕ್ಕಿಂತ ಫೌಂಡೇಶನ್ಗಳೇ ಒಂದು ಲೋ ಕವರೇಜ್ ಫೌಂಡೇಶನ್ನೇ ಯೂಸ್ ಮಾಡ್ಬೋದು ಅನ್ಸುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು CC ಕ್ರೀಮನ್ನು ರಿವ್ಯೂ ಮಾಡ್ಬೇಕಂತ ಇದ್ದೀನಿ. ಆ್ಯಕ್ಚುಲಿ ಇದು L18 ಅವರದು ಗೆಟ್ ಈವನ್ CC ಕ್ರೀಮ್. ಇದಕ್ಕೆ ಶೇಡ್ ಗೀಡ್ ಅಂತ ಇಲ್ಲ ಆಯ್ತಾ, ಒಂದೇ ಶೇಡಲ್ಲಿ ಬರುತ್ತೆ. ದಟ್ ಈಸ್ ಒನ್ ಬಮ್ಮರ್. ಯಾಕಂದರೆ ನಾವು ಇಂಡಿಯನ್ ಸ್ಕಿನ್ ಟೋನ್ ಅವರು ಫೇರ್ ಇಂದ ಹಿಡಿದು ಡಾರ್ಕ್ ಡೀಪರ್ ಡಸ್ಕಿಯರ್ ಸ್ಕಿನ್ ಟೋನ್ವರೆಗೂ ಒಂದೇ ಶೇಡ್ ನಾವು ಹೇಗೆ ಯೂಸ್ ಮಾಡೋದು? ನಂಗೆ ಗೊತ್ತಿಲ್ಲ L18 ಅವರು ಏನು ಥಿಂಕ್ ಮಾಡಿ ಈ ಥರ ಪ್ರಾಡಕ್ಟ್ಸ್ಗಳನ್ನು ಮಾರ್ಕೆಟಿಗೆ ತರ್ತಾರಂತ. ನಾನು ಆ್ಯಕ್ಚುಲಿ L18 ಅವರದ್ದು ಫುಲ್ ಫೇಸ್ ಆಫ್ ಮೇಕಪ್ ಮಾಡಿದ್ದೀನಿ. ಅದರಲ್ಲಿ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ. ನಾನು ಆ ವಿಡಿಯೋನ ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪ್ರಾಡಕ್ಟ್, ಇದರ ಬಗ್ಗೆ ನಾನು ರಿವ್ಯೂ ಕೊಡಬೇಕಿದ್ರೆ ಒಂದು ಲೈನನ್ನು ಹೇಳ್ತೀನಿ: ಡಿಸಾಸ್ಟರ್. ಐ ಡಿಂಟ್ ಲೈಕ್ ಇಟ್. ಏನೆಲ್ಲ ಲೈಕ್ ಆಗಿಲ್ಲ ಇದರ ಬಗ್ಗೆ ಹೇಳಿದರೆ, ಏನೂ ಲೈಕ್ ಆಗಿಲ್ಲ. ಪ್ಯಾಕೇಜಿಂಗ್ ಮಾತ್ರ ಲೈಕ್ ಆಯಿತು. ಆ್ಯಕ್ಚುಲಿ ಪ್ಯಾಕೇಜಿಂಗ್ ತುಂಬ ಕ್ಲಾಸಿಯಾಗಿ ಕೊಟ್ಟಿದ್ದಾರೆ. ಅವರದ್ದು ಬ್ರ್ಯಾಂಡನ್ನು ಶೋಕೇಸ್ ಮಾಡಿದ್ದಾರೆ. ಪರ್ಪಲ್ ಆ್ಯಂಡ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಅವರದ್ದು ಥೀಮ್, ಅದನ್ನು ಇವರು ಪ್ಯಾಕೇಜಿಂಗಲ್ಲಿ ತುಂಬ ಚೆನ್ನಾಗಿ ಶೋ ಮಾಡಿದ್ದಾರೆ, ಅಂದರೆ ತೋರಿಸಿದ್ದಾರೆ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಓಕೆ, ತುಂಬ ಚೆನ್ನಾಗಿದೆ. ಈ ಥರ ಒಂದು ಟ್ಯೂಬಲ್ಲಿ CC ಕ್ರೀಮ್ ಬರುತ್ತೆ. ಬಟ್ ಲೆಟ್ಸ್ ಕಮ್ ಟು ದ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಲರ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದ CC ಕ್ರೀಮ್. ಫಸ್ಟ್ ಆಫ್ ಆಲ್ ಹೈಲಿ ಫ್ರೇಗ್ರೆನ್ಸ್ ಆಯಿತಾ, ತುಂಬ ಫ್ರೇಗ್ರೆನ್ಸ್. ಆ L18 ಪ್ರಾಡಕ್ಟ್ಸಲ್ಲಿ ಒಂದು ಫ್ರೇಗ್ರೆನ್ಸ್ ಇದೆ. ಆ ಫ್ರೇಗ್ರೆನ್ಸನ್ನು ಎಲ್ಲ ಪ್ರಾಡಕ್ಟಲ್ಲಿ ಅವ್ರು ಹಾಕ್ತಾರೆ. ಬ್ಲಷಲ್ಲಿ, ಅದರಲ್ಲಿ, ಇದರಲ್ಲಿ, ಪೌಡರಲ್ಲಿ, ಈ ಥರ CC ಕ್ರೀಮಲ್ಲಿ ಎಲ್ಲದರಲ್ಲೂ ಹಾಕ್ತಾರೆ. ಆ್ಯಂಡ್ ಕಮಿಂಗ್ ಟು ದ ಕನ್ಸಿಸ್ಟೆನ್ಸಿ, ಈ ಥರ ತಿಕ್ಕಾಗಿದೆ. ಓಕೆ, ಬೀಳ್ತಾನೆ ಇಲ್ಲ, ತುಂಬ ತಿಕ್ಕಾಗಿದೆ. ಈಗ ಬಿತ್ತು. ಸೊ ಈ ಥರ. ಆ್ಯಂಡ್ ಕಲರ್ ನೋಡಿದ್ರಾ, ತುಂಬ ಫೇರ್ ಇರೋರಿಗೆ ಮಾತ್ರ ಈ ಕಲರ್ ಹೋಗುತ್ತೆ. ಇದರಲ್ಲಿ ಅಂಡರ್ ಟೋನ್ಸೇ ಗೊತ್ತಾಗ್ತಿಲ್ಲ ನನಗೆ. ನ್ಯೂಟ್ರಲ್ ಅಂಡರ್ ಟೋನಾ, ಆಲಿವ್ ಅಂಡರ್ ಟೋನಾ, ವಾರ್ಮ್ ಅಂಡರ್ ಟೋನಾ, ಐ ಹ್ಯಾವ್ ನೋ ಕ್ಲೂ. ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಆಲಿವ್ ಅಂಡರ್ ಟೋನಲ್ಲಿ ಫೇರ್ ಇರೋರಿಗೆ ಈ CC ಕ್ರೀಮ್ ಹೋಗುತ್ತೆ. ಆ್ಯಂಡ್ ತುಂಬ ತಿಕ್ಕಾಗಿದೆ ಆಯ್ತಾ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡ್ಲಿಕ್ಕೆ ಹೋದರೆ, ಸಿ, ದಿಸ್ ಇಸ್ ವೈ ಐ ಡೋಂಟ್ ಲೈಕ್. ಸಿ, ಬ್ಲೆಂಡೇ ಸರಿಯಾಗಿ ಆಗಲ್ಲ. ಆ್ಯಂಡ್ ತುಂಬ ಪ್ಯಾಚಿ ಇದೆ, ತುಂಬ ಅಂಟ್ಕೊಂಡಿದೆ. ತುಂಬ ಸ್ಟ್ರೋಕ್ಸ್ಗಳನ್ನು ಬಿಡ್ತಾ ಇದೆ. ಆ್ಯಂಡ್ ನನ್ನ ಕೈಯಲ್ಲೇ ಎಷ್ಟೊಂದು ಫೇರ್ ಕಾಣಿಸ್ತಿದೆ ನೋಡಿ. ಇಷ್ಟೊಂದು ಫೇರ್ ಯಾರಿರ್ತಾರೆ? ಸಿಮೆಂಟ್ ಹಚ್ಚಿದಾಗ ಕಾಣಿಸ್ತಿದೆ. ನನ್ನ ಮುಖದಲ್ಲಿ ಕೂಡ ಆ ದಿನ ನಾನು ಒನ್ ಬ್ರ್ಯಾಂಡ್ ಮೇಕಪ್ ಮಾಡಿದೆ ಆ್ಯಂಡ್ ಕೂಡಲೇ ನಾನು ಫೇಸನ್ನು ವಾಶ್ ಮಾಡಿ ಬಂದಿದ್ದೀನಿ. ಆ ಥರ ಕಾಣಿಸುತ್ತೆ. ಸೊ ನಾನು ಹಾಕಿದ್ದು ಒಂದೇ ಒಂದು ಹಾಫ್ ಪಂಪ್ ಅಂತ ಹೇಳ್ಬೋದು. ಆ್ಯಂಡ್ ಈ ಥರ ಕಾಣಿಸುತ್ತೆ. ಓಕೆ, ಇದನ್ನು ತೆಗೆದೆ ನೋಡುವ. ಓಕೆ, ಸ್ವಲ್ಪ ಕಡಿಮೆ ಹಚ್ಚುವ. ಓಕೆ, ನಾವು CC ಕ್ರೀಮೆಲ್ಲ ಕೈಯಲ್ಲೇ ಹಚ್ಚೋದಲ್ವಾ. ಬ್ಲೆಂಡ್ ಮಾಡಿದ್ದೀನಿ ಚೆನ್ನಾಗಿ. ಇನ್ನೂ ಬೇಕಾದರೆ ಬ್ಲೆಂಡ್ ಮಾಡ್ಲಿಕ್ಕೆ ಹೋಗುವ. ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ನೀವು ಎಣಿಸ್ಬೋದು ಈ ಕೈ ನಂದು ಫೇರ್ ಆಗಿ ಕಾಣಿಸುತ್ತೆ. ಯಾರಿಗೆ ಬೇಕು ಫೇರ್ ಆಗಿ ಕಾಣಿಸ್ಲಿಕ್ಕೆ? ನನ್ನ ಹತ್ರ ಹೇಳಿ ನೋಡುವ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳ್ತೀನಿ ನಿಮಗೆ ಫೇರ್ ಆಗಿ ಕಾಣಿಸೋದಂದ್ರೆ ಏನು ಅಂತ. ಸೊ ನಂದು ಈ ಪಾರ್ಟ್ ಆಫ್ ಕೈ ಆ್ಯಂಡ್ ಈ ಪಾರ್ಟ್ ಆಫ್ ಹ್ಯಾಂಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹಾಗೆ ನೀವು ಫೇರ್ ಆಗಬೇಕು ಅಂತ ನೀವು ಈ ಥರ ಕ್ರೀಮನ್ನು ಬಳಸಿದ್ರೆ ನಿಮ್ಮ ಮುಖ ಒಂದು ಕಲರ್, ನಿಮ್ಮ ಕತ್ತೊಂದು ಕಲರ್, ನಿಮ್ಮ ಮೈ ಒಂದು ಕಲರ್, ನಿಮ್ಮ ಕಾಲೊಂದು ಕಲರ್ ಕಾಣಿಸುತ್ತೆ. ಡೋಂಟ್ ಟ್ರೈ ದ್ಯಾಟ್ ಪ್ಲೀಸ್. ಇಟ್ ಲುಕ್ಸ್ ರಿಯಲಿ ಬ್ಯಾಡ್. ದಟ್ ಈಸ್ ನಾಟ್ ಗುಡ್. ಆ್ಯಂಡ್ ನಿಮಗೆ ಫೇರ್ ಆಗಬೇಕಂತಲೇ ಇದ್ದರೆ ನಾನು ಅದರ ಬಗ್ಗೆ ಒಂದು ವಿಡಿಯೋ ಬೇಗನೆ ಮಾಡಲಿಕ್ಕಿದ್ದೀನಿ. ಸೊ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಫೇರ್ನೆಸ್ ಬಗ್ಗೆ ಆ್ಯಂಡ್ ಹೇಗೆ ಫೇರ್ ಆಗೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಲಿಕ್ಕಿದ್ದೀನಿ. ಅದು ನೀವು ಸ್ವಲ್ಪ ದಿನದಲ್ಲೇ ಇನ್ನು ನನ್ನ ಚಾನಲಲ್ಲಿ ಬರಲಿಕ್ಕಿದೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಸೊ ಯಾಕೆ ಲೈಕ್ ಆಗಿಲ್ಲ? ತುಂಬ ಪೌಡರಿ ಇದೆ, ತುಂಬ ಪ್ಯಾಚಿ ಇದೆ. ಆ್ಯಂಡ್ ಈ ಥರ ವೈಟ್ ಇದನ್ನು ಏನಂತ ಹೇಳೋದಂತಲೇ ನಂಗೆ ಗೊತ್ತಿಲ್ಲ. ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ಇದರ ಅಂಡರ್ನೀತ್ ಏನೇ ನೀವು ಎಷ್ಟೇ ಮಾಯಿಶ್ಚರೈಸರ್ ಹಾಕಿದ್ರು ಇದು ತುಂಬ ಡ್ರೈಯಿಂಗ್ ಆಗಿದೆ. ಇದರದ್ದು ಆ ಡ್ರೈನೆಸ್ ಕೂಡ ಇದೆ ಅಲ್ಲ, ತುಂಬ ನಮ್ಮ ಮುಖದಲ್ಲಿ ಇರೋ ಎಲ್ಲ ಮಾಯಿಶ್ಚರನ್ನು ಹೀರ್ಕೊಳ್ಳೋ ಹಾಗೆ ಇರೋ ಡ್ರೈನೆಸ್ ಅದು. ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ಇದರ ಮೇಲೆ ಕೂಡ ಯಾವುದೇ ಪ್ರಾಡಕ್ಟ್ ಹಾಕಿದರೆ ಬ್ಲೆಂಡ್ ಆಗೋದು ಬಿಡಿ, ಅದು ಚೆನ್ನಾಗೇ ಕಾಣಿಸಲ್ಲ. ಸೊ ಆ ಥರ ಇದೆ. ಸೊ ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ಇದಕ್ಕೆ ನಾನು 99 ರೂಪೀಸ್ ಕೊಟ್ಟಿದ್ದೆ. ವೆರಿ ಇನ್ಎಕ್ಸ್ಪೆನ್ಸಿವ್ ಆಯಿತಾ. ನಾನು ಅದರ ಬಗ್ಗೆ ನಾನು ಏನೂ ಹೇಳಲ್ಲ.
ವೆರಿ ಇನ್ಎಕ್ಸ್ಪೆನ್ಸಿವ್. ಬಟ್ ನಾನು ಯಾಕೆ 100 ರುಪೀಸ್ ಕೂಡ ಇದ್ರ ಹಿಂದೆ ನಾನು ಖರ್ಚು ಮಾಡಬೇಕು? ನಂಗೆ ಇಷ್ಟನೇ ಇಲ್ಲ, ನಾನು ಇದು ಯೂಸೇ ಮಾಡಲ್ಲ, ಆದರೆ ಯಾಕೆ ನನ್ನ 100 ರುಪೀಸ್ ಕಂಪ್ಲೀಟ್ ಆಗಿ ವೇಸ್ಟ್ ಅಲ್ವಾ? ಓಕೆ, ಸ್ವಲ್ಪ ಜಾಸ್ತಿನೇ ಸಿಟ್ನಲ್ಲಿ ಮಾತಾಡಿದ್ದೀನಿ ಅನ್ಸುತ್ತೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಬೇಜಾರು ಮಾಡಬೇಡಿ, ನಿಮ್ಗಲ್ಲ, ನಾನು ಈ ಬ್ರ್ಯಾಂಡ್ ಬಗ್ಗೆ, ಆ್ಯಕ್ಚುಲಿ ಈ ಪ್ರಾಡಕ್ಟ್ ಬಗ್ಗೆ, ಕೆಲವು ಪ್ರಾಡಕ್ಟ್ ಈ ಬ್ರ್ಯಾಂಡ್ ಇದ್ದು ತುಂಬ ಚೆನ್ನಾಗಿದೆ, ಬಟ್ ಕೆಲವು ಪ್ರಾಡಕ್ಟ್ಗಳು ಇಸ್ ಅ ಟೋಟಲ್ ಬಮ್ಮರ್. ಸೊ ನಂಗೆ ಈ ಪ್ರಾಡಕ್ಟ್ ಅಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.